ಇಲ್ಲಿ ನೀವು ಸ್ಕ್ವೇರ್ ಆಫ್ ದ ವಿಕೆಟ್ ಆಡಿಸ್ತೀರಿ, ಅಲ್ಲಿ ಡಾಟ್ ಬಾಲ್ ಮಾಡ್ತೀರಿ ಅಂದ್ರೆ ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಕಂಪ್ಲೀಟ್ ಇವತ್ತು ಸ್ಯಾಡ್ ಆಗಿದ್ದೀನಿ ಗೈಸ್. ಯಾಕಂತಂದ್ರೆ ರೀಸನ್ ಕೂಡ ಇದೆ. ಅಂಡ್ ನಾನು ಮಾರ್ನಿಂಗ್ ಇಂದ ಕಂಪ್ಲೀಟ್ ಕಷ್ಟಪಟ್ಟು ಎಲ್ಲ ಬ್ಲಾಗ್ ಶೂಟ್ ಮಾಡಿದ್ದೀನಿ. ಬಟ್ ಫೋನ್ ಅನ್ಫಾರ್ಚುನೇಟ್ಲಿ ಫ್ಲಾಶ್ ಆಗೋಯ್ತು ಗೈಸ್. ಎಲ್ಲ ಬ್ಲಾಗ್ಸ್ ಎಲ್ಲ ಓದುವ ಅಂಡ್ ರಿಕವರ್ ಮಾಡೋಕ್ಕೂ ಬರಲಿಲ್ಲ. ಅಂಡ್ ಜಿಮೇಲ್ದು ಪಾಸ್ವರ್ಡ್ನು ಗೊತ್ತಾಗ್ಲಿಲ್ಲ ಗೈಸ್, ಮರ್ತೋಗ್ಬಿಟ್ಟಿದ್ನೆ. ಸೊ ಅದಕ್ಕಾಗಿ ಎಲ್ಲ ಹೋಯ್ತು. ಸೊ ಹಂಗಾಗಿ ಇವಾಗ ನಾನು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅಂತ. ಅಂಡ್ ಇವಾಗ ಈವ್ನಿಂಗ್ ಬಂದ್ಬಿಟ್ಟು ಇವಾಗ ಏನಿಲ್ಲ ಗೈಸ್, ಜಸ್ಟ್ ನಮ್ಮ ಸಿಸ್ಟರ್ ಕುಂತಿದ್ದಾರೆ, ನಮ್ಮಮ್ಮ ಫೋನ್ ನೋಡ್ಕೊಂಡು ಕುಂತಿದ್ದಾರೆ. ಅಂಡ್ ಇಲ್ಲಿ ನಮ್ಮ ಮನೆ ಬಾಜು ಈ ಮನೆಯವರು ಇವರು ಇಲ್ಲೇ ಕುಂತಿದ್ದಾರೆ, ಅಲಿನಾ ಅಂತ. ಅಂಡ್ ಇವಾಗ ವರ್ಕ್ ಏನಿಲ್ಲ ಗೈಸ್. ನಾನು ಕಂಪ್ಲೀಟ್ ಮಾರ್ನಿಂಗ್ ಇಂದ ವಿಲೇಜ್ಗೆ ಹೋಗಿ ಎಲ್ಲ ಬ್ಲಾಗ್ ಮಾಡಿದ್ನೆ. ಬಟ್ ಸೊ ಏನೂ ಆಗಲಿಲ್ಲ, ವರ್ಕೌಟ್ ಏನು ಆಗಲಿಲ್ಲ ಗೈಸ್. ಫೋನ್ ಫ್ಲಾಶ್ ಆಯಿತು. ಸೊ ಹಾಗಾಗಿ ಎಲ್ಲ ಓದು. ಅಂಡ್ ನಾನು ಈ ವ್ಲಾಗ್ನ ಸ್ವಲ್ಪ ಇವತ್ತು ನೈಟ್ ತನಕ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಂಡ್ ನೋಡೋಣ ಗೈಸ್, ಎಷ್ಟಾಗುತ್ತೋ ಏನೋ ಮಾಡೋಣ. ಅಂಡ್ ಕೀಪ್ ಸಪೋರ್ಟಿಂಗ್. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅಂತೀನಿ. ಅಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಗೈಸ್, ನಾನಿದು ಜೋಕಲ್ಲಿ ಇಟ್ಕೊಂಡು ಟೈಮ್ ಪಾಸ್ ಆಡ್ತಾ ಇದ್ದೀನಿ. ಅಂಡ್ ಇದೇ ತರ ಇಟ್ಕೊಂಡು ಅಂತೇಳಿ ಸುಮ್ಮನೆ ಜಸ್ಟ್ ಟೈಮ್ ಪಾಸ್ಗೋಸ್ಕರ ಆಡ್ತಾ ಇದ್ನೆ. ನಮ್ಮ ತಂಗಿ ಶೂಟ್ ಮಾಡಿಬಿಟ್ಲು. ಅಂಡ್ ಹಂಗೆ ಇರೋಣ ಅಂತ ರಿಯಲ್ ಲೈಫ್ ಅಲ್ಲ ಗೈಸ್, ರಿಯಲ್ ಸ್ಟೋರಿ ಹೇಳ್ಬೇಕು. ಅಂಡ್ ವಾಂಟ್ ಟು ಶೋ ರಿಯಲ್ ಥಿಂಗ್ಸ್. ಸೊ ಹಂಗಾಗಿ ನಾನು ಜಸ್ಟ್ ಟೈಮ್ ಪಾಸ್ ಮಾಡ್ತಾ ಇದ್ನೆ. ಅಂಡ್ ಇದೇ ತರ ಅದಕ್ಕೆ ನಾನು ಬ್ಲಾಗಲ್ಲಿ ಹಾಕ್ಬಿಟ್ನೆ ಗೈಸ್. ಅಂಡ್ ಇಲ್ಲಿ ನೋಡಿ, ನಮ್ಮಮ್ಮ ವಿಡಿಯೋ ಕೊಡು ಹೆಂಗ್ ಬಂದಿದೆ ಅಂತ ನೋಡೋಣ ಅಂತ ಇದ್ದಾರೆ. ಅಂಡ್ ನಾನು ವಿಡಿಯೋ ಶೋ ಮಾಡ್ತೀನಿ ಗೈಸ್. ಅಂಡ್ ನೈಟ್ ಡಿನ್ನರ್ ಅಲ್ಲಿ ಮಾಡಿ ಅಂಡ್ ನೈಟ್ ಎಲ್ಲ ನಿಮ್ಗೆ ಶೋ ಮಾಡ್ತೀನಿ. ಅಂಡ್ ಇವತ್ತು ಎಸ್ಪೆಷಲಿ ಮೇನ್ ಥಿಂಗ್ ದಟ್ RCB ವರ್ಸಸ್ CSK ಇವತ್ತಿದೆ ಗೈಸ್. ಅಂಡ್ RCB ಸಪೋರ್ಟ್ ಮಾಡೋಣ. ಅಂಡ್ ಇವತ್ತು ಮ್ಯಾಚ್ ನೋಡ್ಬೇಕಿದೆ. ಅಂಡ್ ಮ್ಯಾಚ್ ನೋಡಿ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಸೊ ಹಾಗಾಗಿ ಇವತ್ತು ಬ್ಲಾಗ್ ಸ್ವಲ್ಪ ಶಾರ್ಟ್ ಆಗಿ ಬರುತ್ತೆ. ಅಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಅಂಡ್ RCB ಫ್ಯಾನ್ ಅನ್ನೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜಲ್ದಿ. ನೋಡೋಣ. ಸೊ ಗೈಸ್, ಫೈನಲಿ 6:20 ಆಗ್ತಾ ಇದೆ. ಅಂಡ್ ಮ್ಯಾಚ್ ಸ್ಟಾರ್ಟ್ ಆಗಿದಿಲ್ಲ, ನೋಡೋಣ. ಅಂಡ್ ಅದಕ್ಕೆ ಮುಂಚೆ ಮನೆಗೆ ಹೋಗ್ತಾ ಇದ್ದೀನಿ. ಅಂಡ್ ಇಲ್ಲಿ ನಮ್ಮ ಬೆಡ್ರೂಮ್ ಅಲ್ಲಿ ಎಲ್ಲ ಕಂಪ್ಲೀಟ್ ಲೈಟ್ ಹಂಗೆ ಆನ್ ಮಾಡಿಟ್ಟಿದ್ದಾರೆ, ಮನೇಲಿ ಯಾರಿಲ್ಲ. ಅಂಡ್ ಏನು ಕಾಣ್ತಾ ಇಲ್ಲ. ಅಂಡ್ ಟಿವಿ ಎಲ್ಲ ಆನ್ ಮಾಡಿ ನೋಡೋಣ ಗೈಸ್. ಅಂಡ್ ಇವಾಗ ಪ್ರೆಸೆಂಟ್ ಟಿವಿ ಆನ್ ಮಾಡಿದ್ವಿ. ಅಂಡ್ ಹೊರಗಡೆ ಒಂದು ಲೈಟ್ ಆಫ್ ಮಾಡಿದ್ವಿ. ಅಂಡ್ ಟಿವಿ ಆನ್ ಮಾಡ್ತಾ ಇದೀವಿ ಗೈಸ್, ಆನ್ ಆಗ್ತಾ ಇದೆ. ಅಂಡ್ ಟಿವಿ ಆನ್ ಆದ್ರೆ ಮ್ಯಾಚ್ ಇನ್ನ ಸ್ಟಾರ್ಟ್ ಆಗಿದೆ ಇಲ್ವಾ ಅಂತ ನೋಡೋಣ. ಅಂಡ್ ಅದಕ್ಕೆ ಮುಂಚೆ ಕಂಪ್ಲೀಟ್ ಮ್ಯಾಚ್ ಸ್ಟಾರ್ಟ್ ಆದ್ರೆ ನಾನು ಇವತ್ತು ಪಾಪ್ಕಾರ್ನ್ಸ್ ತಂದಿದ್ದೀನಿ ಗೈಸ್. ಅಂಡ್ ಇಲ್ಲಿ ಇಟ್ಟಿದ್ದೀನಿ 3 ಪ್ಯಾಕೆಟ್ಸ್ ಆಫ್ ಪಾಪ್ಕಾರ್ನ್ಸ್ ತಂದಿದ್ದೀನಿ ಗೈಸ್. ಅಂಡ್ ನಾನು ಇವಾಗ ಮ್ಯಾಚ್ ಸ್ಟಾರ್ಟ್ ಆದ್ರೆ ಪಾಪ್ಕಾರ್ನ್ ನೋಡ್ಕೊಂತ ಅಂಡ್ ಸಿಸ್ಟರ್ ಜೊತೆ ಪಾಪ್ಕಾರ್ನ್ ನೋಡ್ಕೊಂತ ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾರೆ. ಬಟ್ ಜಾಸ್ತಿ ಏನೂ ಅಲ್ಲ. ಅಂಡ್ ಜಾಸ್ತಿ ನಾನು ನಮ್ಮ ಸಿಸ್ಟರ್ ನೋಡ್ತೀವಿ. ಅಂಡ್ ನಾನು ನಮ್ಮ ಸಿಸ್ಟರ್ ನಾವು ಪಾಪ್ಕಾರ್ನ್ ಮಾಡ್ಕೊಂಡು ಮ್ಯಾಚ್ ನೋಡ್ತೀವಿ ಗೈಸ್. ಅಂಡ್ ಟಿವಿ ಸ್ಟಾರ್ಟ್ ಆಗಿದೆ, ನೋಡೋಣ. ಅಂಡ್ ಇದು ಸ್ವಲ್ಪ ಹೊತ್ತು ಟೈಮ್ ತಗೋತದ ಗೈಸ್, ಒಂದು 2 minutes 2 seconds. ಇಲ್ಲಿ ನೀವು ಸ್ಕ್ವೇರ್ ಆಫ್ ದ ವಿಕೆಟ್ ಆಡಿಸ್ತೀರಿ, ಅಲ್ಲಿ ಡಾಟ್ ಬಾಲ್ ಮಾಡ್ತೀನಿ ಅಂದ್ರೆ ಗೈಸ್ ಇನ್ನು ಲಾಸ್ಟ್ ತೋರಿಸ್ತಾ ಇದ್ದಾರೆ. ಆ ಕಡೆ ಏನು ಅಂತಾರೆ ಗೈಸ್, ಇನ್ನು ಕಂಪ್ಲೀಟ್ ಲಾಸ್ಟ್ ಇಯರ್ ಅಂಡ್ ಫಸ್ಟ್ ಮ್ಯಾಚ್, ಈ 2026 ಫಸ್ಟ್ ಮ್ಯಾಚ್ ತೋರಿಸ್ತಾ ಇದ್ದಾರೆ. ಅಂಡ್ ಇನ್ನು ಲೇಟ್ ಆಗುತ್ತೆ ಸ್ಟಾರ್ಟ್ ಆಗಕ್ಕೆ ಮ್ಯಾಚ್. ಅಂಡ್ ಕಂಪ್ಲೀಟ್ 7:55 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅಷ್ಟು ತನಕ ನಾವು ಹೊರಗಡೆ ಹೋಗಿ ಬರ್ತೀನಿ ಗೈಸ್. ಅಂಡ್ ಬ್ಲಾಗ್ ಮಾಡ್ಬೇಕು ಅಂತಂದ್ರೆ ನಾವು ಹೊರಗಡೆ ಮಾಡೋಕ್ಕಾಗಲಿಲ್ಲ. ಸೊ ಅಂಡ್ ವೇಟ್ ಮಾಡೋಣ. ಅಂಡ್ ಈಗ ನಮ್ಮ ಸಿಸ್ಟರ್ ಎದ್ದಿದ್ದಾಳೆ. ಅಂಡ್ ಮ್ಯಾಚ್ ಸ್ಟಾರ್ಟ್ ಆದ್ರೆ ನಾವು ಮ್ಯಾಚ್ ನೋಡ್ತೀವಿ ಗೈಸ್. ಅಂಡ್ ಇವಾಗ ಪಾಪ್ಕಾರ್ನ್
ಕುಕ್ ಮಾಡ್ತೀವಿ. ನಾನು ಇವಾಗ ಸ್ವಲ್ಪ ಹೊರಗಡೆ ಶಾಪ್ಗೆ ಬಂದು ಸ್ವಲ್ಪ ನಮ್ಕಿನ್ಸ್ ಏನಾದ್ರು ತೊಗೊಂಡ್ ಬರ್ತೀನಿ. ಅಂಡ್ ನಮ್ಮಮ್ಮ ಇಲ್ಲಿ ನಮ್ಮ ಅಕ್ಕ ನಮ್ಮಮ್ಮ ಬಟ್ಟೆ ಹೋಗಿತಾ ಇದ್ದಾರೆ. ಅಂಡ್ ಇವಾಗ ಜಸ್ಟ್ ಹೊರಗೆ ಹೋಗಿ ಬರೋಣ ಅಂಡ್ ನೋಡೋಣ ಗೈಸ್. ಅಂಡ್ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಸೊ ಗೈಸ್, ನಾನೀಗ ಈವ್ನಿಂಗ್ ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿ ಸ್ವಲ್ಪ ನಮ್ಮ ಅಕ್ಕವ್ರು ಊರಿಗೆ ಹೋಗ್ತಿದ್ರು, ಅವ್ರನ್ನ ಬಿಟ್ಟು ಬರಕಂತ ಹೋಗ್ತಿದ್ನೆ ಗೈಸ್. ಅಂಡ್ ಇವಾಗ ನೋಡ್ರಿ ಮ್ಯಾಚ್ ಆಗ್ತಿದೆ. ಆಲ್ರೆಡಿ 75 ಆಗಿದೆ. ಇಲ್ಲಿ ನೋಡಿ ವಿರಾಟ್ ಕೊಹ್ಲಿನು 26 ರನ್ಸ್ ಹೊಡೆದು ಅವರು ಔಟ್ ಆಗಿದ್ದಾರೆ. ಅಂಡ್ ನಾನು ಇವಾಗ ಬಂದಿದ್ದೀನಿ. ಅಂಡ್ ನಾವು ಕ್ರಿಕೆಟ್ ಮ್ಯಾಚ್ ನೋಡೋ ಟೈಮಲ್ಲಿ ಎಂಜಾಯ್ಮೆಂಟ್ ಇರ್ಬೇಕಂತ ಇಲ್ಲಿ ನಮ್ ತಂಗಿ ದೋಸೆ ಆಗ್ತಾ ಇದ್ದಾಳೆ. ಅಂಡ್ ಇಲ್ಲಿ ಪಾಪ್ಕಾರ್ನ್ಸ್ ಕುಕ್ ಮಾಡ್ತಾ ಇದೀವಿ ಗೈಸ್. ಅಂಡ್ ಇವಾಗ ಪಾಪ್ಕಾರ್ನ್ ಆಗೋವರೆಗೂ ನಾವು ಸ್ವಲ್ಪ ವೇಟ್ ಮಾಡೋಣ. ಪಾಪ್ಕಾರ್ನ್ ಅದಾದ್ಮೇಲೆ ನಾವು ನೋಡ್ತೀವಿ ಗೈಸ್. ಅಂಡ್ ಇವಾಗ ಮ್ಯಾಚ್ ನೋಡ್ಬೇಕಿದೆ. ಅಂಡ್ ಇಂಟ್ರೆಸ್ಟಿಂಗ್ ಮ್ಯಾಚ್. ಸೊ ಇವಾಗ ಸಾಲ್ಟ್ ಮತ್ತೆ ಪಡಿಕಲ್ ಆಡ್ತಾ ಇದಾರೆ. ಇವತ್ತಿನ ಗೇಮ್ ಅಲ್ಲಿ ಸಾಲ್ಟ್ ಇಸ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ಬೋದೇನೋ. ಏನ್ ಆಡ್ತಾ ಇದಾರೆ, 6 ಮೇಲೆ 6 ಹೊಡಿತಾ ಇದ್ದೀನಿ. ಅಂಡ್ ಇಲ್ಲಿ ನೋಡಿ, ಅಂಡ್ ಇವಾಗ ಪಾಪ್ಕಾರ್ನ್ ಆಗೋವರೆಗೂ ನಾವು ಸ್ವಲ್ಪ ವೇಟ್ ಮಾಡೋಣ ಅಂಡ್ ಕೀಪ್ ವಾಚಿಂಗ್ ಅಂತ. ಸೊ ಗೈಸ್, ಫೈನಲಿ ಪಾಪ್ಕಾರ್ನ್ ಕುಕ್ ಆಗಿದೆ. ಅಂಡ್ ಇಲ್ಲಿ ನೋಡಿ ಪಾಪ್ಕಾರ್ನ್ ಆಗಿದೆ. ಕಂಪ್ಲೀಟ್ ಮ್ಯಾಚ್ ನೋಡ್ಕೊಂಡು ಕೂತಿದ್ವಿ. ಅಂಡ್ ಮ್ಯಾಚ್ ಎಷ್ಟು ಗಂಟೆ ತನಕ ನಡೆಯುತ್ತೋ ಗೊತ್ತಿಲ್ಲ. ಅಂಡ್ ನಾನು RCB ಬೌಲಿಂಗ್ ನೋಡ್ಬೇಕು ಅಂಡ್ ಯಾವ ತರ ಆಗುತ್ತೋ ಕಂಪ್ಲೀಟ್ ಮ್ಯಾಚ್ ನೋಡ್ಬೇಕು ಗೈಸ್. ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ನಾನು ಸ್ಯಾಡ್ನೆಸ್ನು ಇದೆ ಗೈಸ್, ಯಾಕಂತಂದ್ರೆ ಫೋನ್ ಎಲ್ಲ ಫ್ಲಾಶ್ ಆಯ್ತಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಮಾರ್ನಿಂಗ್ ಇಂದ ನಾನು ಬ್ಲಾಗ್ ಮಾಡಿದ್ದೀನಿ ಗೈಸ್. ಅಂಡ್ ವಿಲೇಜ್ ಎಲ್ಲ ನಮ್ಮ ಸಿಸ್ಟರ್ನ ಊರಿಗೆ ಕಳ್ಸೋದು ಎಲ್ಲ ಬ್ಲಾಗ್ ಮಾಡಿದ್ದೆ. ಸೊ ಅದೆಲ್ಲ ಫೋನ್ ಕ್ರಾಶ್ ಆಯ್ತು. ಸೊ ಎಲ್ಲ ಹೋಗ್ಬಿಡ್ತೀವಿ. ಸೊ ಅದಕ್ಕಾಗಿ ನಾನು ಮತ್ತೆ ಈವ್ನಿಂಗ್ ಇಂದ ಬ್ಲಾಗ್ ಮಿಸ್ ಮಾಡಬಾರ್ದು ಅಲ್ಲ. ಸೊ ಈವ್ನಿಂಗ್ ಇಂದ ನಾನು ಮತ್ತೆ ಬ್ಲಾಗ್ ಮಾಡಿದ್ದೀನಿ. ಅಂಡ್ ಇದು ಗೈಸ್ ರಿಯಾಲಿಟಿ. ಐ ಆಮ್ ಶೇರಿಂಗ್ ಮೈ ಕಂಪ್ಲೀಟ್ ರಿಯಲ್ ಥಿಂಗ್ಸ್. ಅಂಡ್ ಇವಾಗ ಮ್ಯಾಚ್ ನೋಡ್ತಾ ಇದ್ದೀನಿ ಅಂಡ್ ಪಾಪ್ಕಾರ್ನ್ಸ್ ತಿಂತಾ ಇದ್ದೀನಿ. ಅಂಡ್ ಇದು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಅಂಡ್ ಸಬ್ಸ್ಕ್ರೈಬ್ ಯಾರು ಮಾಡಿ ಸಬ್ಸ್ಕ್ರೈಬ್ ಮಾಡಿ.